ಬೆಂಗಳೂರಲ್ಲಿ ಐಟಿ ದಾಳಿಯಲ್ಲಿ ಸಿಕ್ಕಿದ್ದು 4.7 ಕೋಟಿ ರೂಪಾಯಿ ಮೊತ್ತದ ಗರಿ ನೋಟು. ಬೆಂಗಳೂರಿನಲ್ಲಿ ಐಟಿ ದಾಳಿಯಲ್ಲಿ ಸಿಕ್ಕಿದ್ದು 4.7 ಕೋಟಿ ರೂಪಾಯಿ ಮೊತ್ತದ ಗರಿ ನೋಟುಗಳು. ಆದರೆ ಈಗ ಆ ನೋಟು ಯಾರದ್ದು ಅನ್ನೋ ಹೊಸ ಪ್ರಶ್ನೆ ಶುರುವಾಗಿದೆ. ಕಾರಣ ಸಿಬಿಐ ಅಧಿಕಾರಿಗಳು ದಾಖಲಿಸಿರುವಂತಹ ಎಫ್ಐಆರ್ ಪ್ರಕಾರ 5 ಕೋಟಿ ರೂಪಾಯಿ ಮೊತ್ತದ ನೋಟ್ನಲ್ಲಿ 5 ಲಕ್ಷ ಮಾತ್ರ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿಯಾಗಿರುವ ಜಯಚಂದ್ರಗೆ ಸೇರಿದ್ದು. ಪೆಬಲ್ ಬೇ ಅಪಾರ್ಟ್ಮೆಂಟ್ ಇರೋದು ಇಬ್ರಾಹಿಂ ಹೆಸರಲ್ಲಿ ಅಂತ ಉಲ್ಟಾ ಹೊಡೆದಿದ್ದಾರೆ ಜಯಚಂದ್ರ. ಹಾಗಾದ್ರೆ ಎಟಿಎಂಗೆ ಸೇರ್ಬೇಕಿದ್ದಂತಹ 4.7 ಕೋಟಿ ರೂಪಾಯಿ ಇವರ ಕೈ ಸೇರಿದ್ದು ಹೇಗೆ? ಈಗ ಕೇವಲ 5 ಲಕ್ಷ ರೂಪಾಯಿ ಮಾತ್ರ ನನಗೆ ಸೇರಿದ್ದು ಅಂದಮೇಲೆ ಉಳಿದ ಮೊತ್ತ ವಾರಸುದಾರರಿಲ್ಲದೆ ಅನಾಥವಾಗಿದ್ಯಾ? ಇವೆಲ್ಲದರ ಮಧ್ಯೆ ಐಟಿ ಅಧಿಕಾರಿಗಳ ದಾಳಿ ಬೆನ್ನಲ್ಲೇ ಎಸಿಬಿ ಅಖಾಡಕ್ಕೆ ಇಳಿದಿದೆ. ಪೆಬಲ್ ಬೇ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. 5 ಕೋಟಿ ರೂಪಾಯಿ ಅನಾಥವಾಗಿರುವಂತಹ ಒಂದು ಸುದ್ದಿ ಒಂದು ಹೊಸ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ತಾ ಇದೆ ಅಂತ ಅನ್ಸುತ್ತೆ. ಯಾವ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇದೆ ಈಗ? ಖಂಡಿತವಾಗಿ ದಿವ್ಯಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಚಂದ್ರ ಅವರನ್ನ ಈಗಾಗಲೇ ಇಡಿ ತನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೊಳಪಡಿಸಿರೋ ಸಂದರ್ಭದಲ್ಲಿ ಜಯಚಂದ್ರ ಹೇಳ್ತಾ ಇರೋಂಥದ್ದು, ನನ್ನ ಬಳಿ ಇದ್ದಿದ್ದು ಕೇವಲ 5 ಲಕ್ಷ. ಅಂದ್ರೆ ನನ್ನ ಮನೆಯಲ್ಲಿ ನೀವು ಐಟಿ ದಾಳಿ ನಡೆಸಿದ್ರಿ, ದಾಳಿನ ನಡೆಸೋ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಸಿಕ್ಕಿರೋದು 5 ಲಕ್ಷ. ಅದನ್ನ ಹೊರತುಪಡಿಸಿದ್ರೆ ಪೆಬಲ್ ಬೇ ಏನೋ ಅಪಾರ್ಟ್ಮೆಂಟ್ ಇತ್ತು, ಅಲ್ಲಿದ್ದ ಫ್ಲಾಟ್ ನಲ್ಲಿ ನನಗೆ ನನ್ನ ಹಣ ಯಾವುದು ಇಲ್ಲ. ಯಾಕೆಂದ್ರೆ ಅದು ಇಬ್ರಾಹಿಂ ಶರೀಫ್ ಅನ್ನೋರ ಮನೆಗೆ ಸೇರಿದ್ದು, ಅಂದ್ರೆ ಅವರ ಹೆಸರಿನಲ್ಲಿ ಆ ಫ್ಲಾಟ್ ಇರುವಂತದ್ದು. ಅವ್ರನ್ನ ನೀವು ವಿಚಾರಿಸಿದ್ರೆ ಅವರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ. ಆದ್ರೆ ಇಬ್ರಾಹಿಂ ಶರೀಫ್ ಇದುವರೆಗೂ ಸಹ ಸಿಬಿಐ ಅಧಿಕಾರಿಗಳಿಗಿರ್ಬೋದು, ಐಟಿ ಅಧಿಕಾರಿಗಳ ಮುಂದೆ ಇರ್ಬೋದು, ಇಡಿ ಅಧಿಕಾರಿಗಳ ಮುಂದೆ ಇರ್ಬೋದು, ಯಾರ ಮುಂದೆನೂ ಸಹ ಹಾಜರಾಗಿಲ್ಲ. ಅಂದ್ರೆ ಜಯಚಂದ್ರ ಅವರು ತಮ್ಮಿಂದ ನುಣುಚಿಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇಡಿ ಅಧಿಕಾರಿಗಳಿಗೂ ಸಹ ಒಂದು ದೊಡ್ಡ ತಲೆನೋವಾಗಿರುವಂತದ್ದು, ಇಬ್ರಾಹಿಂನ ಹುಡುಕ್ಬೇಕು. ಈ ಹಣ ಎಲ್ಲಿಂದ ಬಂತು ಅಂದ್ರೆ ಈಗಾಗಲೇ ಹಣ ಬಂದಿರೋ ಮೂಲಗಳು ಈಗಾಗಲೇ ಸ್ಪಷ್ಟವಾಗಿರುವಂತದ್ದು. ಅಂದ್ರೆ ಸಿಬಿಐ ಅಧಿಕಾರಿಗಳು ಸಹ ಕೆಲವೊಂದು ಬ್ಯಾಂಕ್ಗಳ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಚಂದ್ರಕಾಂತನನ್ನ ಬಂದಿರುವಂತದ್ದು. ಆದ್ರೆ ಈ 5 ಕೋಟಿ ಹಣವನ್ನ ಇಬ್ರಾಹಿಂ ಯಾವ ರೀತಿ ಸಿಕ್ಕರಿಸ್ತಾರೆ? ಜಯಚಂದ್ರ ಅವರು ಬೇನಾಮಿ ಆಸ್ತಿ ಮೂಲಕ ಇಬ್ರಾಹಿಂಗೆ ನೀಡಿದ್ರ, ಆ ಫ್ಲಾಟ್ ಅನ್ನು ಬೇನಾಮಿ ಆಸ್ತಿಯಲ್ಲಿ ತೆಗೆದುಕೊಟ್ಟಿದ್ರ ಅನ್ನೋದ್ರ ಬಗ್ಗೆನೂ ಸಹ ಇನ್ನೂ ಒಂದ್ ಸ್ವಲ್ಪ ಕ್ಲಿಯರ್ ಪಿಕ್ಚರ್ ಸಿಗ್ಬೇಕಾಗುತ್ತೆ ದಿವ್ಯಾ. ಈಗ ಎಸಿಬಿ ಕೂಡ ಅಖಾಡಕ್ಕೆ ಇಳಿದಿದ್ದು, ಎಸಿಬಿ ಎಲ್ಲೆಲ್ಲಿ ಶೋಧವನ್ನ ಕೈಗೊಂಡಿದೆ ಮುರಳಿ? ದಿವ್ಯಾ, ಈಗಾಗಲೇ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವ್ರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಡಾಲರ್ ಕಾಲೋನಿಯಲ್ಲಿರೋ ಚಿಕ್ಕರಾಯಪ್ಪ ಅವ್ರ ಮನೆ ಮೇಲೆ ಮತ್ತು ಜಯಚಂದ್ರ ಅವರ ಜನರಲ್ ಲೇಔಟ್ ಇರ್ಬೋದು, ಜೊತೆಗೆ ಚಿಕ್ಕರಾಯಪ್ಪ ಅವರ ಸಂಬಂಧಿಗಳ ಮನೆ ಮೇಲೆ ಟೋಟಲ್ ಒಂದು 10 ರಿಂದ 11 ಕಡೆ ಈಗಾಗಲೇ ದಾಳಿ ನಡೆಸಿರುವಂತದ್ದು. ಅವರ ಕಚೇರಿ, ಅವರ ಸಂಬಂಧಿಕರಿಗೆ ಸಂಬಂಧಿಸಿದ ಸಂಬಂಧಿಕರು ಯಾರಿದ್ರು ಅವರ ಎಲ್ಲರ ಮನೆ ಮೇಲೂ ಸಹ ಈಗ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಎಲ್ಲರಿಗೂ ಸಹ ಪ್ರಶ್ನಾರ್ಹವಾಗಿ ಉಳಿಯುವಂತದ್ದು, ಈಗಾಗಲೇ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ, ಸಾಕಷ್ಟು ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಅದಾದ ಬಳಿಕ ಈ ಅಖಾಡಕ್ಕೆ ಸಿಬಿಐ ಮತ್ತು ಇಡಿ ಅಧಿಕಾರಿಗಳು ಸಹ ಬಂದಿರುವಂತದ್ದು. ಅದಾದ ಬಳಿಕ ಈಗ ಒಂದು ವಾರಗಳ ಬಳಿಕ ಈಗ ಎಸಿಬಿ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇವ್ರಿಗೆ ಯಾವ ರೀತಿಯ ದಾಖಲೆಗಳು ಸಿಗ್ತವೆ ಅನ್ನೋದು ಎಲ್ಲರಿಗೂ ಸಹ ದೊಡ್ಡ ಪ್ರಶ್ನೆ ಆಗಿ ಉಳಿದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. 5.7 ಕೋಟಿ ರೂಪಾಯಿ ಹೊಸ ನೋಟು ಪತ್ತೆ ಪ್ರಕರಣದ ಬೆನ್ನಲ್ಲೇ ಇದೀಗ ಎಸಿಬಿ ಬೇಟೆಗೆ ಇಳಿದಿದೆ. ಕಾವೇರಿ ನೀರಾವರಿ ನಿಗಮದ ಮಾಜಿ ಎಂಡಿ ಚಿಕ್ಕರಾಯಪ್ಪ ಸಂಬಂಧಿಕರ ಮನೆ ಮೇಲೆ ದಾಳಿ ನಡೆಸಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನ ವಿವೇಕ ನಗರದಲ್ಲಿರುವ ಚಿಕ್ಕರಾಯಪ್ಪನ ಹೆಂಡತಿಯ ತಂಗಿಯ ಗಂಡ ಆನಂದ್ ಮೂರ್ತಿ ಮನೆ ಮೇಲೆ ಎಸಿಬಿ ದಾಳಿ ನಡೆಸಿದೆ. ಎಸಿಬಿ ಇನ್ಸ್ಪೆಕ್ಟರ್ ದೇವೇಂದ್ರಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು, ಮಹತ್ವದ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇತ್ತ ಡಾಲರ್ಸ್ ಕಾಲೋನಿಯಲ್ಲಿರುವ ಚಿಕ್ಕರಾಯಪ್ಪ ಮನೆ ಮೇಲೂ ಎಸಿಬಿ ದಾಳಿ ನಡೆಸಿದೆ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು.
ಇದೀಗ ಆ ಪಟ್ಟಿಗೆ ಮತ್ತೊಬ್ಬ KAS ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.